ಸೊ ನಾನು ಈ ಇವೆಂಟ್ನ ನೋಡಿದ್ಮೇಲೆ ನನಗೆ ಹೋಗ್ಬೇಕು ಅನಿಸಿದ್ದು ಸಂಸ್ಕೃತಿ ಈವೆಂಟ್ 2024 ಈಸ್ಟ್ ಪಾಯಿಂಟ್ ಕಾಲೇಜ್. ನನ್ನ ಫ್ರೆಂಡ್ಸ್ ಕೂಡ ಅದೇ ಕಾಲೇಜ್ ಆಗಿರೋದ್ರಿಂದ ಅವ್ರನ್ನ ಮೊದಲೇ ಇನ್ವೈಟ್ ಮಾಡಿದರು. ಆದರೆ ಅಷ್ಟು ದೂರ ಯಾವನು ಹೋಗ್ತಾನೆ ಅಂದ್ಬಿಟ್ಟು ನಾನಂತೂ ಹೋಗಿದ್ದಿಲ್ಲ. ಆದರೆ ಆಮೇಲೆ ಹೋಗ್ಬೇಕು ಅನ್ಸಾಗ ನನ್ನ ಫ್ರೆಂಡ್ಸಿಗೆ ಹೇಳಿದಾಗ ಅವರನ್ನು ಕರ್ಕೊಂಡು ಚುಂಜಾ ಮಿಸ್ಸಿಂಗ್. ಸೊ ದಿಸ್ ಇಸ್ ಡೇ 6 ಆಫ್ ಮೈ 100 ವ್ಲಾಗ್ಸ್. ಸೊ ಇವತ್ತು ನಾನು ಈಸ್ಟ್ ಪಾಯಿಂಟ್ ಕಾಲೇಜ್ಗೆ ಹೋಗ್ತಾ ಇದ್ದೆ ಸಂಸ್ಕೃತಿ ಇವೆಂಟ್ನ ನೋಡಬೇಕು ಅಂತ. ಆ್ಯಕ್ಚುಲಿ ಅದು ಮೋಸ್ಟ್ಲಿ ಆಫ್ ನೈಟ್ ಇವೆಂಟ್ಸ್ ಆಗಿತ್ತು, ಬಟ್ ಅದು ನಮ್ಗೆ ನೈಟ್ ಹೋಗೋಕ್ಕಾಗಿಲ್ಲ ಅಂತ ಬೆಳಗ್ಗೆನೇ ಆ ಇವೆಂಟ್ನ ನೋಡ್ಕೊಂಬರೋಣ ಅಂದ್ಬಿಟ್ಟು ಆ ಕಡೆ ಹೊಂಟಿದ್ವಿ. ಕಾಲೇಜ್ ನೋಡೋಕ್ಕಂತೂ ನಂಗೆ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು, ಬಿಕಾಸ್ ಇಸ್ ದ ಫಸ್ಟ್ ಟೈಮ್ ನಾನು ಕಾಲೇಜ್ ನೋಡ್ತಾ ಇರೋದು. ನಾನು ಈಸ್ಟ್ ಪಾಯಿಂಟ್ ಕಾಲೇಜ್ ಬರೀ ಹೆಸರು ಮಾತ್ರ ಕೇಳಿದ್ದೆ, ಬಟ್ ನಾನು ಕಾಲೇಜನ್ನು ನೋಡಿದ್ದಿಲ್ಲ. ಸೊ ಇವತ್ತು ನೋಡಬೇಕು ಅಂತ ನನ್ನ ಫ್ರೆಂಡ್ಸ್ ಕೂಡ ನನ್ನ ಕರ್ಕೊಂಡು ಹೋದರು. ಅವಾಗಿದ್ದ ನನ್ನ ಫ್ರೆಂಡ್ಸ್ 5 ನಿಮಿಷ ಕಾಲೇಜ್ ಬರುತ್ತೆ ಅಂತ ಹೇಳಿ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು. ಆದರೆ ಫೈನಲಿ ಈಸ್ಟ್ ಪಾಯಿಂಟ್ ಕಾಲೇಜ್ ಬಂತು. ನಾನು ಒಳಗಡೆ ಹೋದೆ. ಆಮೇಲೆ ನನ್ನ ಮಿಸ್ಸಿಂಗ್ ಫ್ರೆಂಡ್ನ ನೋಡ್ತಾ ಇದ್ವಿ. ಆಲ್ರೆಡಿ ನಮ್ಗಿಂತ ಮುಂಚೆನೇ ಬಂದು ಕಾಲೇಜಲ್ಲಿ ಕುತ್ಕೊಂಡ್ಬಿಟ್ಟಿದ್ಲು. ನಮ್ಗೆ ಅದೊಂಥರ ಶಾಕ್ ಆಯಿತು, ಸ್ಲೋ ಡ್ರೈವರ್ ಹೇಗೆ ಜಲ್ದಿ ಅವಳಲ್ಲಿ ಮಿಸ್ಸಿಂಗ್ ಕೇಸ್ ಚುಂಜಾ ಮಿಸ್ಸಿಂಗ್ ರಿಪೋರ್ಟ್. ಸೊ ಆಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಸಂಸ್ಕೃತಿ ಇವೆಂಟ್ದು. ಆಮೇಲೆ ಇವ್ರು ಚುಂಜಾ ಮೇಡಮ್ ಅವ್ರಿಗೆ ನೀರು ಕುಡಿಬೇಕು ಅಂತ ಹೇಳ್ತಾ ಇದ್ದು. ಸರಿ ಅಂದ್ಬಿಟ್ಟು ಕಾಲೇಜ್ನ ಹಾಗೆ ಎಕ್ಸ್ಪ್ಲೋರ್ ಮಾಡ್ಕೊತ ನೀರು ಕುಡಿಯೋಕ್ಕೆ ಹೋದ್ವಿ. ಸೊ ಕಾಲೇಜ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ನನ್ನ ಫ್ರೆಂಡ್ಸ್ ಹಂಗೆಲ್ಲನೂ ಹೇಳ್ತಾ ಇದ್ದು ಅಲ್ಲಿ ಇದು ಇದೆ ಇಲ್ಲ ಅದು ಇದೆ ಅಂದ್ಬಿಟ್ಟು ಎಲ್ಲ ನೋಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ವಿ ನಾವು. ಆಮೇಲೆ ನಮ್ಮ ಶೇಖ್ ಮೇಡಮ್ ಅವರು ನಮಗೆ ಕಾಲೇಜ್ ಅವ್ರ ಬ್ಲಾಗ್ನ ತೋರಿಸಿದ್ರು, ಎಲ್ಲೆಲ್ಲಿ ಹೆಂಗಿದೆ, ಏನೇನು ಕ್ಲಾಸಸ್ ತೆಗಿತಾರೆ ಅಂತ ಎಲ್ಲ. ಕಾಲೇಜ್ನ ಆಮೇಲೆ ನೋಡೋಣ ಅಂತ ನಾವು ಸಂಸ್ಕೃತಿ ಇವೆಂಟ್ ನಡೀತಾ ಇತ್ತು, ಆ ಬ್ಲಾಕ್ಗೆ ಹೋದ್ವಿ. ಇವೆಂಟಲ್ಲಿ ಜಾಸ್ತಿ ಜನ ಏನೂ ಇರಲಿಲ್ಲ, ಬಿಕಾಸ್ ನೈಟ್ ಇವೆಂಟ್ ಜಾಸ್ತಿ ಇತ್ತು ಅಂತ. ಆಮೇಲೆ ಅಲ್ಲಿಂದ ಹೊರಗಡೆ ಬಂದು ಶೇಖ್ ಮೇಡಮ್ ಅವರು ಟ್ರೀಟ್ ಅಂದ್ಬಿಟ್ಟು 3 ಜನಗೂ ಒಂದೊಂದು ಶೇಕ್ ಕೊಡಿಸಿದ್ರು. ಅದನ್ನು ಕುಡಿದ್ವಿ. ತಂಪು ಕೂಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಅವರಿಬ್ಬರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ನೀನು ಈ ಕಾಲೇಜಲ್ಲೇ ಇರಬೇಕಾಗಿತ್ತು, ನೀನಕ್ಕೆ ಬೇರೆ ಕಾಲೇಜ್ಗೆ ಹೋದೆ ಅಂತ ಅಂದ್ಬಿಟ್ಟು. ನಾವು ಬೇರೆ ಸ್ಟ್ರೀಮ್ಸಿಂದ ಬಂದಿದ್ದರೂ ಕೂಡ ಹೇಗೋ ಫ್ರೆಂಡ್ಸ್ ಆದ್ವಿ, ಬಟ್ ವಿ ಎಂಜಾಯ್ಡ್ ಅ ಲಾಟ್ ನಮ್ಮ ಪ್ಯೂರ್ ಲೈಫಲ್ಲಿ. ಅವರಿಬ್ಬರು ಸೈನ್ಸ್, ನಾನು ಕಾಮರ್ಸ್ ಆಗಿದ್ದೆ. ಆದರೆ ಇವಾಗ ಅವರಿಬ್ಬರು ಮಂಕಿ ನಂಬರ್ 1 ಅದೊಂದೇ ಅವ್ರು ಹೇಳ್ತಾ ಇದ್ದಿದ್ದು. ಇವಾಗೂ ಕಾಲೇಜ್ ಚೇಂಜ್ ಮಾಡಿಬಿಡು ಅಂತ ಹೇಳ್ತಾನೆ ಇರ್ತಾರೆ, ಬಟ್ ದ್ಯಾಟ್ ಈಸ್ ನಾಟ್ ಪಾಸಿಬಲ್. ಸೊ ಇಷ್ಟು ದೂರ ಅವಳಲ್ಲಿ ಹತ್ರ ಹೋಗಿದ್ದೀವಿ ಅಂದಮೇಲೆ ಝೂಡಿಯೋಗಂತೂ ಹೋಗಲೇಬೇಕಲ್ವ. ಅದಕ್ಕೆ ನಾವು ಕಾಲೇಜಿಂದ ಹೊರಗಡೆ ಝೂಡಿಯೋಗೆ ಹೊಂಟಿದ್ವಿ. ಈ ಚುಂಜಾ ಮೇಡಮ್ ಅವರು ಮಿಸ್ ಆಗಬಾರ್ದು ಅಂತ ಕೈ ಕೊಡು ಅಂತ ಎಷ್ಟು ಹೇಳಿದ್ರು ಮೇಡಮ್ ಅವ್ರು ಕೈಯೇ ಕೊಡ್ತಾ ಇದ್ದಿಲ್ಲ. ಆಮೇಲೆ ಝೂಡಿಯೋ ರೂಟ್ನ ನೋಡಿಕೊಂಡು ಹೋದ್ವಿ. ಅವರೆಲ್ಲ ಡೈಲಿ ಸುತ್ತಾಡ್ಕೊಂಬರ್ತಾರೆ, ನನ್ನ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿರೋದು ಬಾ ಅಂದ್ಬಿಟ್ಟು ನಾವು ಝೂಡಿಯೋಕ್ಕೆ ಹೋದ್ವಿ. ಝೂಡಿಯೋದಲ್ಲಿ ಹೋದ್ವಿ, ಮೇನ್ ಪಾಯಿಂಟ್ ಅಲ್ಲಿ ಬಟ್ಟೆ ತೊಗೊತೀವೋ ಅಲ್ವೋ, ಈ ಬಿಸಿಲಿಗಂತೂ ಸಖತ್ ತಣ್ಣಗಾಗಿತ್ತು. ಆಮೇಲೆ ಎಲ್ಲ ನೋಡಿ ಈ ಝೂಡಿಯೋದಲ್ಲಿ ಎಲ್ಲ ನೋಡಿಬಿಟ್ಟು ವೀಡಿಯೋಸ್ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಆಮೇಲೆ ಪರ್ಚೇಸ್ ಮಾಡಿಕೊಂಡು ನಾವು ಮತ್ತೆ ಕಾಲೇಜ್ ಕಡೆ ಹೋದ್ವಿ. ಕಾಲೇಜ್ ಕಡೆ ದಾರಿಯಲ್ಲಿ ಹೋಗ್ತಾ ಹಾಗೆ ಒಂದು ಫಾಂಟಾ ತೊಗೊಂಡ್ವಿ. ಆಮೇಲೆ ಮನೆ ಕಡೆ ಬಂದ್ವಿ. ಮನೆ ಕಡೆ ಬರಬೇಕಾದ್ರೆ ಲಸ್ಸಿ ಶಾಪಲ್ಲಿ ಒಂದು ಜ್ಯೂಸ್ ಕುಡಿದು ಆಮೇಲೆ ಚಿಲ್ಲಿ ಚೀಸ್ ಫ್ರೈಸ್ ಆರ್ಡರ್ ಮಾಡ್ಕೊಂಡು ತಿಂದ್ಕೊಂಡು ಮತ್ತೆ ಮನೆ ಕಡೆ ಹೊಂಟಿದ್ವಿ. ನಮಗೆ ಭಯ ಏನಿತ್ತು ಅಂದರೆ ಎಲ್ಲಿ ನಮ್ಮ ಚುಂಜಾ ಅವ್ರು ಮಿಸ್ ಆಗಿಬಿಡ್ತಾರೋ ಅಂತ. ಆಮೇಲೆ ಮನೆಗೆ ಬಂದುಬಿಟ್ಟು ಪೀನಟ್ ತಿಂದೆ, ಆಮೇಲೆ ಒಂದು ಕಿಂಡರ್ ಜಾಯ್ ತಿಂದೆ. ಆಮೇಲೆ ಅಲ್ಲಿ ಮಾಡಿರೋ ಎಲ್ಲ ವೀಡಿಯೋಸ್ನ ಹಾಕಿದ್ದೀನಿ.
ದಟ್ಸ್ ಆಲ್ ಫಾರ್ ಟುಡೇ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಡೇ 1 ಇಂದ ಡೇ 5 ಹಾಕಿರೋ ಎಲ್ಲ ವ್ಲಾಗ್ಸ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.